2019 ಫೆಬ್ರವರಿನಲ್ಲಿ ಒಂದು ಭಾರತಕ್ಕೆ ಒಂದು ಟ್ರೈನ್ ಬಿಡುಗಡೆ ಆಗುತ್ತೆ. ಆ ಟ್ರೈನು ಇಡೀ ಭಾರತದಲ್ಲಿ ಹೆಸರಾಗುತ್ತೆ. ಈ ಟ್ರೈನ್ ಬರ್ತಾ ಇದ್ರೆ ಈ ಹಳೆ ಟ್ರೈನ್ ಏನೇನಿದೆಯಲ್ಲ ಆ ಹಳೆ ಟ್ರೈನ್ ಎಲ್ಲ ನಿಂತ್ಕೊಂಡು ಸೈಡ್ ಕೊಡ್ಬೇಕಾಗುತ್ತೆ. ಆ ಟ್ರೈನ್ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅನ್ಕೊಂತೀನಿ. ಆ ಟ್ರೈನ್ ಹೆಸರು ಬಂದ್ಬಿಟ್ಟು ವಂದೇ ಭಾರತ್ ಎಕ್ಸ್ಪ್ರೆಸ್. ಈ ಟ್ರೈನ್ ಬಂದ್ಬಿಟ್ಟು ಇಂಡಿಯಾಸ್ ಫಾಸ್ಟೆಸ್ಟ್ ಟ್ರೈನ್ ಆಗಿ ಪ್ರಸಿದ್ಧಿ ಆಗಿದೆ. ಈ ಟ್ರೈನ್ ನಲ್ಲಿ ನಾವು ಇವತ್ತು ಜರ್ನಿ ಮಾಡ್ತಾ ಇದೀವಿ. ನಮಸ್ಕಾರ ಗುರು, ಎಲ್ರು ಹೇಗಿದ್ದೀರಾ? ನಾನಂತರೂ ಸಖತ್ ಆಗಿದ್ದೀನಿ. ನೀವು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ತಮ್ನೇಲ್ ನೋಡಿ ಮತ್ತು ಟೈಟಲ್ ನೋಡಿ ಆಲ್ರೆಡಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಆದ್ರೂ ಕೂಡ ನಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿದ್ರೆ ನಮ್ಮ ಚಾನಲ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ, ಮಿಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ನಲ್ಲಿ ನಾನು ಈ ಕಡಿಮೆ ದುಡ್ಡಲ್ಲಿ ಯಾವ ತರ ಟ್ರಾವೆಲ್ ಮಾಡಿದೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಅಂತ ನೀವು ಕೂಡ ಕಡಿಮೆ ದುಡ್ಡಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ನಲ್ಲಿ ಕುಂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು. ಈ ವಿಡಿಯೋನ ಸ್ಕಿಪ್ ಮಾಡಾರ್ದೆ ನೋಡಿ. ಯಾವಾಗ ಹೇಳ್ತೀನಿ ಅಂತ ಗೊತ್ತಾಗಲ್ಲ. ಒಂದು ಹ್ಯಾಕ್ ಇದೆ, ಆ ಹ್ಯಾಕ್ನ ಇನ್ನೂವರೆಗೂ ಯಾರು ಹೇಳಿಲ್ಲ. ಕಡಿಮೆ ದುಡ್ಡಲ್ಲಿ ಯಾವ ತರ ವಂದೇ ಭಾರತ್ ಎಕ್ಸ್ಪ್ರೆಸ್ ನಲ್ಲಿ ಟ್ರಾವೆಲ್ ಮಾಡೋದಂತ ನಾ ಹೇಳ್ತೀನಂತ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಮುಂದುವರೋಣ ಅಂತ. ಗುರು, ಇವಾಗ ನಾ ಇದ್ದೀನಿ ಯಾದಗಿರಿ ರೈಲ್ವೆ ಸ್ಟೇಷನ್ ಅಲ್ಲಿ. ಈ ವಂದೇ ಭಾರತ್ ಟ್ರೈನ್ ಬಂದ್ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಇದೆ. ಇವಾಗ ನಾ ಬಂದಿರೋದು ಬೆಳಗ್ಗೆ 5 ಗಂಟೆಗೆ ಬಂದಿದ್ದೀನಿ. 1 ತಾಸು ಮುಂಚೆನೆ ಬಂದಿದ್ದೀನಿ. ಯಾಕಪ್ಪ ಅಂದ್ರೆ ಕುಂತ್ಕೊಳ್ಳೋಣ, ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು. ಕಲಬುರ್ಗಿ ನಿಂತ ಇದೆ ವಂದೇ ಭಾರತ್ ಟ್ರೈನ್. ಇವಾಗ ಬಂದ್ಬಿಟ್ಟು ಎಲ್ಲಿದೆ ಅಂದ್ರೆ ವಾಡಿ ಜಂಕ್ಷನ್ ನಲ್ಲಿದೆ. ಇನ್ನು 6 ಗಂಟೆಗೆ ಬರುತ್ತೆ ನಮ್ಮ ಟ್ರೈನು. ಇನ್ನೂ ಒಂದು ಅರ್ಧ ಗಂಟೆ ವೇಟ್ ಮಾಡೋಣ ಅಂತ. ಆಮೇಲೆ ವಂದೇ ಭಾರತ್ ಟ್ರೈನ್ ಬರುತ್ತೆ, ಅದ್ರಲ್ಲಿ ಹೋಗೋಣ ಅಂತ. ಯಾವ ತರ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ, ಮತ್ತೆ ನಿಮಗೂ ಕೂಡ ತೋರಿಸ್ತೀನಿ ಅಂತ. ನನ್ನ ಟ್ರೈನ್ ಬಂದ್ಬಿಟ್ಟು E1 ಕೋಚ್ನಲ್ಲಿದೆ. ಇಲ್ಲಿ ಬರೇ ಯಾದಗಿರಿ ಅಂತ ಆಗ್ತಾ ಇದಾರೆ, ಮತ್ತೆ ಟ್ರೈನ್ ನಂಬರ್ ಆಗ್ತಾ ಇದಾರೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನೋಡೋಣ ಇನ್ನೊಂದ್ಸಲ ಬೋರ್ಡಿಂಗ್ ಆಗುತ್ತೆ ಏನೋ ಗೊತ್ತಿಲ್ಲ. E1 ಕೋಚ್ ಎಲ್ಲಿ ಬರುತ್ತೆ ಅಂತ ಅಲ್ಲಿ ಹೋಗಿ ನಿಂತ್ಕೊಂತೀನಿ. ಇವಾಗ ನಾನು ಫಸ್ಟ್ ನಲ್ಲಿ ಬಂದು ನಿಂತ್ಕೊಂಡಿದ್ದೀನಿ, ಪೂರಾ ಫಸ್ಟ್ ನಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ನೋಡೋಣ ಇನ್ನೊಂದ್ಸಲ ಬೋರ್ಡಿಂಗ್ ಹಾಕಿದ್ರೆ ಅಂದ್ರೆ ಅಲ್ಲಿ ಹೋಗಿ ನಿಂತ್ಕೊಂತೀನಂತ. ಗುರು, ನಾನು ಬೆಳಗ್ಗೆ 5 ಗಂಟೆಗೆ ಈ ಯಾದಗಿರಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ಕುಂತಿದ್ದೆ. ಬೆಳಗ್ಗೆ ಬರುವಾಗ ನಾಷ್ಟಾದು ಏನು ಮಾಡಿರ್ಲಿಲ್ಲ. ಅದ್ರ ಸಲುವಾಗಿ ಒಂದು ಬಿಸ್ಕೆಟ್ ತಗೊಂಡು ತಿನ್ಕೊಂತು ಕುಂತಿದ್ದೆ. ಅವಾಗ ನಮ್ಮ ವಂದೇ ಭಾರತ್ ಟ್ರೈನ್ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಗುರು, ಫೈನಲಿ ಬಂದ್ ಕುಂತ್ಕೊಂಡಿದೀನಿ ವಂದೇ ಭಾರತ್ ಟ್ರೈನ್ ಅಲ್ಲಿ. ಆಲ್ರೆಡಿ ಮುಂದೆ ಹೋಗ್ತಾ ಇದೆ. ಇಲ್ಲಿ ನೋಡ್ಕೊಳ್ಳಿ ಸ್ಪೀಡ್ ಎಷ್ಟು ಹೋಗ್ತಾ ಇದೆ ಅಂತ. ಏನ್ ಮಸ್ತ್ ಇದೆ ಗುರು ವಂದೇ ಭಾರತ್ ಟ್ರೈನ್. ನೀವು ಒಂದ್ಸಲ ಟ್ರೈ ಮಾಡ್ಲೇಬೇಕು. ಇದನ್ನ ನೋಡ್ಕೊಳ್ಳಿ ಯಾವ ತರ ಸ್ಪೀಡ್ ಹೋಗ್ತಾ ಇದೆ ಅಂತ. ಒಳ್ಳೆ AC ಇದೆ. ಇವಾಗ ಸ್ಪೀಡ್ ಚೆಕ್ ಮಾಡೋಣ ಎಷ್ಟಿದೆ ಅಂತ. ನೋಡು ಗುರು, ಎಷ್ಟು ಸ್ಪೀಡ್ ನಲ್ಲಿ ಹೋಗ್ತಾ ಇದೆ ಅಂತ. 126, 127 ಸ್ಪೀಡ್ ನಲ್ಲಿ ಹೋಗ್ತಾ ಇದೆ. ಇವಾಗ ಇವರು ಕಾಫಿ ಸರ್ವ್ ಮಾಡ್ಬೇಕಂತ ಬಂದ್ರು. ಇವಾಗ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ, ಮತ್ತೆ ಇದೊಂದು ಕಾಫಿ ಆಗುತ್ತೆ. ಈ ತರ ಇಲ್ಲಿ ಕಾಫಿ ಕೊಡ್ತಾರೆ. ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡೋ ಹೊತ್ನಾಗೆ ಇದೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಕೊಡೋದಿಲ್ಲ. ಅಲ್ಲಿ ಮತ್ತೆ ವಿಂಡೋ ಸೀಟು ಮತ್ತೆ ಇದು ಇರುತ್ತೆ. ಇವೆಲ್ಲ ನಾವು ಕುಡಿಬಹುದು. ಇವಾಗ ಜಲ್ದಿ ಕುಡಿಬೇಕು ಗುರು. ನಂದು ನೆಕ್ಸ್ಟ್ ಡೆಸ್ಟಿನೇಷನ್ ಜಲ್ದಿ ಬಂದ್ಬಿಡುತ್ತೆ. ನೋಡೋಣ ಬನ್ನಿ ಟೇಸ್ಟ್. ಇವಾಗ ಇದನ್ನ ಈ ತರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲೊಂದು ಸ್ಟಿಕ್ ಕೊಟ್ಟಿರ್ತಾರೆ, ಅದನ್ನ ಈ ತರ ತಿರ್ಸ್ಬೇಕು. ತಿರ್ಸಿದ್ರೆ ಕಾಫಿ ಆಗುತ್ತೆ. ಇದು ಯಾವುದು ಕಾಂಪ್ಲಿಮೆಂಟ್ರಿ ಅಲ್ಲ, ಇದು ಟ್ರೈನ್ ಟಿಕೆಟ್ ಬುಕ್ ಮಾಡೋತ್ನಾಗೆ ಇನ್ಕ್ಲೂಡ್ ಮಾಡ್ಕೋಬೇಕು. ನಾವೇ ಎಕ್ಸ್ಟ್ರಾ ಪೇ ಮಾಡ್ಬೇಕು ಇದಕ್ಕೆ. ಇಲ್ಲಿ ನೋಡಿ ಈ ತರ ಸ್ಟಿಕ್, ಮತ್ತೆ ತಿನ್ಲಕ್ಕೆ ಒಂದು ಬಿಸ್ಕೆಟ್ ಕೊಟ್ಟಿದ್ದಾರೆ. ನೋಡೋಣ, ಟ್ರೈ ಮಾಡೋಣ ಅಂತ ಬನ್ನಿ. ಈ ತರ ಟೇಬಲ್ ಕೊಟ್ಟಿರ್ತಾರೆ ನೋಡ್ರಿ. ಈ ತರ ಮುಂದೆ ಟೇಬಲ್ ಬರುತ್ತೆ, ಕಾಫಿ ಬರುತ್ತೆ. ಮತ್ತೆ ಈ ವ್ಯೂನ ನೀವು ನೋಡ್ಕೊಂತು ಎಂಜಾಯ್ ಮಾಡ್ಕೊಂತು ಈ ಕಾಫಿನ ಕುಡಿಬಹುದು. ಇವಾಗ ಈ ಕಾಫಿ ಏನಿದೆ ಅಲ್ಲ, ಈ ಕಾಫಿ ಮತ್ತೆ ಒಂದು ಬಿಸ್ಕಿಟ್ ಕೊಟ್ಟಿರ್ತಾರೆ. ನೋಡೋಣ, ಟೇಸ್ಟ್ ಮಾಡೋಣ ಯಾವ ತರ ಇದೆ ಅಂತ. ಚೆನ್ನಾಗಿದೆ ಗುರು. ಇದು ಕಾಫಿ ಪೌಡ್ರು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿದೆ. ಸ್ಪೀಡ್ ನೋಡ್ರಿ, ಸ್ಪೀಡ್ ತೋರಿಸ್ತೀನಿ ನಿಮಗೆ.
126 ಗುರು, 126 ಸ್ಪೀಡ್ ನಲ್ಲಿ ಹೋಗ್ತಾ ಇದೆ. ಇದು ಬಂದ್ಬಿಟ್ಟು 180 ಸ್ಪೀಡ್ ನಲ್ಲಿ ಹೋಗುತ್ತೆ ಪರ್ ಅವರ್ಗೆ. ಇವಾಗ ಟ್ರೈನ್ ಬಂದ್ಬಿಟ್ಟು ಎಷ್ಟು 127, 130 ಎಷ್ಟು ಸ್ಪೀಡ್ ಹೋಗ್ತಾ ಇದೆ ನೋಡಿ. ಇಲ್ಲಿ ಹಿಂದ್ಗಡೆನೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅಂತ. ಇವಾಗ ಮೊದಲು ಈ ಕಾಫಿ ಮತ್ತೆ ಈ ಬಿಸ್ಕೆಟ್ ನ ಖಾಲಿ ಮಾಡ್ತೀನಿ, ಯಾಕಂದ್ರೆ ನಾನು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಡುತ್ತೆ. ಮತ್ತೆ ಇವೆರಡನ್ನೂ ಸಿಗೋದಿಲ್ಲ. ಮುಂಜಾನಿಂದ ಏನು ಊಟ ಮಾಡಿಲ್ಲ, ಏನು ಮಾಡಿಲ್ಲ. ನೋಡೋಣ, ಅಲ್ಲಿ ಆಲ್ರೆಡಿ ಸನ್ರೈಸ್ ಆಗ್ತಾ ಇದೆ ಹಿಂದೆ. ಬಿಸ್ಕಿಟ್ ಇನ್ನೊಂದಿದೆ, ಇದೊಂದು ಬಿಸ್ಕಿಟ್ ತಿನ್ಕೊಂಡು ಇವಾಗ ಸಿ ಕೋರ್ಸ್ ಕೂಡ ತೋರಿಸ್ತೀನಿ ಅಂತ ಬನ್ನಿ ನಿಮ್ಗೆ. ಇವಾಗ ರಾಯಚೂರ್ಗೆ ಹೋಗ್ತಾ ಇದೆ, ಹೋಗೋಣ ಅಂತ ಬನ್ನಿ. ಇವಾಗ ಇದ್ರಲ್ಲಿರೋ ವಾಶ್ರೂಮ್ ನೋಡೋಣ ಅಂತ ಮೊದ್ಲು ಬಂದು ವಾಶ್ರೂಮ್ ನೋಡ್ತೀನಿ ಅಂತ ಅನ್ಕೋಬೇಡಿ. ನೋಡೋಣ ಅಂತ ಯಾವ ತರ ನೀಟ್ನೆಸ್ ಇದೆ ಅಂತ ನೋಡೋಣ ಅಂತ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನಮ್ಗೆ ಫುಡ್ ಅವೆಲ್ಲ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಇವಾಗ ವಾಶ್ರೂಮ್ ನೋಡೋಣ ಅಂತ ಯಾವ ತರ ಇದೆ ಅಂತ ಇದ್ರಲ್ಲಿ ಬನ್ನಿ ನೋಡೋಣ, ಯಾವ ತರ ನೀಟ್ನೆಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ. ಇವಾಗ ನಾನು ವಾಶ್ರೂಮ್ ನಲ್ಲಿ ಬಂದ್ ನಿಂತಿದ್ದೀನಿ. ನೋಡ್ರಿ ಯಾವ ತರ ನೀಟ್ನೆಸ್ ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ಸಿಂಕ್ ನೋಡಿ, ಏನ್ ಲಕ್ಸುರಿ ಫೀಲ್ ಆಗುತ್ತೆ ಗುರು ಈ ವಂದೇ ಭಾರತ್ ಟ್ರೈನ್ ಅಲ್ಲಿ. ನಾ ಆಲ್ರೆಡಿ ಹೇಳ್ತೀನಿ, ಯಾದಗಿರಿನಿಂದ ಬೆಂಗಳೂರಿಗೆ ಹೋಗೋದ್ನಾಗೆ ಯಾವ ತರ ದುಡ್ಡು ಕೊಡ್ತೀರಾ ಆ ತರ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ನೋಡ್ಕೋಬಹುದು ನೀವು, ಟಾಯ್ಲೆಟ್ ಈ ತರ ಇದೆ. ಇನ್ನೊಂದು ಇವಾಗ ನಾ ಬಂದ್ಬಿಟ್ಟು ಸಿ ನಲ್ಲಿ ಇದೀನಿ. ಇಲ್ಲಿ ಎದುರುಗಡೆ ನಿಮ್ಗೆ ಇವಾಗ ಸಿ ಅಂದ್ರೆ ಚೇರಿಂಗ್ ಕಾರ್ ಅಂತ, ಅದನ್ನ ಕೂಡ ತೋರಿಸ್ತೀನಿ ಅಂತ ಬನ್ನಿ. ಇವಾಗ ನಾವು ಎಂಟರ್ ಆಗಿದ್ವಿ ಸಿ ಕೋಚ್ ನಲ್ಲಿ. ಇವಾಗ ನಾ ಇರೋದು ಬಂದ್ಬಿಟ್ಟು ಸಿ ಕೋಚ್ ನಲ್ಲಿ. ಇವಾಗ ನೀವು ನೋಡ್ತಾ ಇರಬಹುದು ಸಿ ಕೋಚ್. ಇದರಲ್ಲಿ ಬೇರೆ ಫೆಸಿಲಿಟೀಸ್ ಇದೆ, ಅಂದ್ರೆ ಇದ್ರ ಸೀಟ್ ಬೇರೆ ಇರುತ್ತೆ, ಆ ಸೀಟ್ ಬೇರೆ ಇರುತ್ತೆ. ಇದು ಬಂದ್ಬಿಟ್ಟು 3 ಕಂಪಾರ್ಟ್ಮೆಂಟ್ ಇರುತ್ತೆ, ಅದು ಸಿ ನಲ್ಲಿ ಇರೋದು 2 ಕಂಪಾರ್ಟ್ಮೆಂಟ್ ಇರುತ್ತೆ. ಇಷ್ಟು ಫೆಸಿಲಿಟೀಸ್ ಈ ಕೋಚ್ ನಲ್ಲಿ ನೋಡ್ಕೋಬಹುದು. ಸದ್ಯಕ್ಕೆ 127 ಸ್ಪೀಡ್ ನಲ್ಲಿ ಹೋಗ್ತಾ ಇದೆ. ಅಲ್ಲಿ ನೀವು ಬಂದ್ಬಿಟ್ಟು ಸಿ ಕೋಚ್. ಮತ್ತೆ ಇಕಟ್ಟಾರ್ನ ಅಂದ್ರೆ ನಮ್ಗೆ ಇಲ್ಲಿ ಸಿಗುತ್ತೆ ಸಿ ಕೋಚ್. ಇವಾಗ ನಾನಿರೋದು ಸಿ ಕೋಚ್ ನಲ್ಲಿ. ಇವಾಗ ಈ ವಿಂಡೋ ಸೀಟ್ ನ ರೊಟೇಟ್ ಮಾಡೋಣ ಅಂತ, ರೊಟೇಟ್ ಮಾಡಿ ಈ ವಿಂಡೋ ನಿಂದ ವ್ಯೂ ನೋಡೋಣ ಅಂತ ಯಾವ ತರ ಬರುತ್ತೆ ಅಂತ ಬನ್ನಿ. ನೋಡಿ, ಆಲ್ರೆಡಿ ಸೀಟ್ ರೊಟೇಟ್ ಆಗಿದೆ. ಇಲ್ಲಿಂದ ನಾವು ಈ ವ್ಯೂ ನ ಎಂಜಾಯ್ ಮಾಡ್ಬೋದು ಗುರು. ಇವಾಗ ಈ ಸೀಟ್ ನ ರೊಟೇಟ್ ಮಾಡಿದಾಯ್ತು. ಇಲ್ಲಿಂದ ನಾವು ಎದುರುಗಡೆ ಈ ಸುಂದರವಾದ ವ್ಯೂ ನ ನೋಡ್ಬೋದು. ನೋಡ್ರಿ ಏನ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ದಾರೆ ವಂದೇ ಭಾರತ್ ಟ್ರೈನ್ ಅವರು, ಇಂಡಿಯನ್ ರೈಲ್ವೇಸ್ ಅವರು. ಮಸ್ತ್ ಅಂದ್ರೆ ಮಸ್ತ್ ಎಕ್ಸ್ಪೀರಿಯನ್ಸ್ ಇದೆ. ನೀವೇನಾದ್ರೂ ಬರೋದಿತ್ತಂದ್ರೆ ಬನ್ನಿ, ಲಾಸ್ಟ್ ನಲ್ಲಿ ಹೇಳ್ತೀನಿ ಯಾವ ತರ ಕಡಿಮೆ ದುಡ್ಡಲ್ಲಿ ಈ ವಂದೇ ಭಾರತ್ ನಲ್ಲಿ ಟ್ರಾವೆಲ್ ಮಾಡ್ಬೋದಂತ ನೋಡ್ಕೊಳ್ಳಿ. ಫಸ್ಟ್ ಟೈಮ್ ಆದ್ರೂ ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಈ ವಂದೇ ಭಾರತ್ ಟ್ರೈನ್ ನಲ್ಲಿ. ಗುರು, ಇವರು ನನ್ನ ಚಾನಲ್ ಹೆಸರು ಕೇಳಿದ್ರು, ನಾನೇ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಟ್ಟೆ. ಮತ್ತೆ ಅದೇ ಟ್ರೈನ್ ನಲ್ಲಿ ನಮ್ಮ ಫ್ರೆಂಡ್ ಕೂಡ ಟ್ರಾವೆಲ್ ಮಾಡ್ತಾ ಇದ್ರು, ಸೇಮ್ ಟ್ರೈನ್ ಅಲ್ಲಿ. ಇವಾಗ ನಾನು ಈ ವಂದೇ ಭಾರತ್ ಟ್ರೈನ್ ಇಂದ ಇಳ್ಕೊಂಡಿದ್ದೀನಿ, ರಾಯಚೂರು ರೈಲ್ವೆ ಸ್ಟೇಷನ್ ನಲ್ಲಿ ಇಳ್ಕೊಂಡಿದ್ದೀನಿ. ಎದಕ್ಕೆ ಇಳ್ಕೊಂಡಿದ್ದಪ್ಪ ಹೇಳ್ತೀನಿ ಕೇಳಿ. ಇವಾಗ ನಾನು ಲೋ ಬಜೆಟ್ ನಲ್ಲಿ ಈ ವಂದೇ ಭಾರತ್ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಅದೇಗಪ್ಪ ಅಂದ್ರೆ ಇವಾಗ ನಮ್ಮ ಸಮೀಪ ಡೆಸ್ಟಿನೇಷನ್ ಯಾವ್ದಿರುತ್ತೆ ಅಲ್ವಾ, ಆ ಡೆಸ್ಟಿನೇಷನ್ ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಮೊದಲು. ಆ ಟ್ರೈನ್ ಟಿಕೆಟ್ ನ ನೀವು ಬುಕ್ ಮಾಡ್ಕೊಳ್ಳಿ ಅಂದ್ರೆ ನೀವು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಮಾಡ್ಕೋಬಹುದು. ಮತ್ತೆ ನೀವು ಕಡಿಮೆ ದುಡ್ಡಲ್ಲಿ ವಂದೇ ಭಾರತ್ ಟ್ರೈನ್ ನಲ್ಲಿ ನೀವು ಟ್ರಾವೆಲ್ ಮಾಡಬಹುದು ಗುರು. ಈಗ ಗೊತ್ತಾಯ್ತಾ ಈ ಯಾಕೆ ಯಾವ ತರ ಇದೆ ಅಂತ? ಇನ್ನೂವರೆಗೂ ಯಾರು ಹೇಳಿಲ್ಲ ಅಂತ ಅನ್ಕೋತೀನಿ. ನಿಮ್ಗೆ ಕೂಡ ಗೊತ್ತಿದ್ರೆ ಕಮೆಂಟ್ ಹಾಕಿ, ಇಲ್ಲಾಂದ್ರೆ ಇಲ್ಲ. ಈ ಹ್ಯಾಕ್ ನ ನೀವು ಮುಂದಿನ ಸಲ ಯಾವಾಗಾದ್ರೂ ವಂದೇ ಭಾರತ್ ಟ್ರೈನ್ ನಲ್ಲಿ ಕುಂತ್ಕೋಬೇಕಂತ ಅನ್ಕೊಂಡಿದ್ರೆ ಅಂದ್ರೆ ಈ ಹ್ಯಾಕ್ ನ ಟ್ರೈ ಮಾಡಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಬಂದ್ಬಿಟ್ಟು ನಾನು ರಾಯಚೂರು ರೈಲ್ವೆ ಸ್ಟೇಷನ್ ನಲ್ಲಿ ಇದ್ದೀನಿ.
ಇವಾಗ ಇಳ್ಕೊಂಡಿದೀನಿ. ನಮ್ಮ ವಂದೇ ಭಾರತ್ ಟ್ರೈನ್ ಆಲ್ರೆಡಿ ಇಲ್ಲಿ ಹಿಂದೆ ನಿಂತಿದೆ, ನೋಡ್ಕೊಳ್ಳಿ. ಗುರು, ಇವಾಗ ನಾ ಇದ್ದೀನಿ ರಾಯಚೂರ್ ರೈಲ್ವೆ ಸ್ಟೇಷನ್ ಅಲ್ಲಿ. ಇವಾಗ ನಾನು ಯಾದಗಿರಿನಿಂದ ರಾಯಚೂರ್ ರೈಲ್ವೆ ಸ್ಟೇಷನ್ ಬರಕ್ಕೆ ವಂದೇ ಭಾರತ್ ಟ್ರೈನ್ ಪ್ರೈಸ್ ಬಂದ್ಬಿಟ್ಟು 900 ರೂಪಾಯಿ ಆಗತ್ತೆ. ಇಷ್ಟಕ್ಕೆ 2 ಗಂಟೆನ ಆಗ್ಲಿಲ್ಲ, ಒಂದು ಅರ್ಧ ಗಂಟೆ ತಗೊಂಡು ಅಷ್ಟು ಸ್ಪೀಡ್ ನಲ್ಲಿ ಬರುತ್ತೆ. ಇದು ಬಂದ್ಬಿಟ್ಟು 130 ಪರ್ ಅವರ್ ಸ್ಪೀಡ್ ನಲ್ಲಿ ಬಂತು. ಮ್ಯಾಕ್ಸಿಮಮ್ ಸ್ಪೀಡ್ ಬಂದ್ಬಿಟ್ಟು 180 ಪರ್ ಅವರ್ ಇದೆ. ಬಟ್ ಅಷ್ಟು ಹೋಗ್ತಾನೆ ಇಲ್ಲ. ಏನು ನಾನು 40-45 ನಿಮಿಷದಲ್ಲಿ ಈ ರಾಯಚೂರು ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದೀನಿ. ಇವಾಗ ಏನಪ್ಪಾ ಅಂದ್ರೆ, ಇವಾಗ ನೀವೇನಾದ್ರೂ ಈ ವಂದೇ ಭಾರತ್ ಟ್ರೈನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ನೀವು ಕೂತ್ಕೋಬೇಕಂತ ಅನ್ಕೊಂಡಿದ್ದೀರ ಅಂದ್ರೆ ನಿಮ್ಮೂರ್ನಿಂದ ಯಾವ್ದು ಸಮೀಪ ಇರುವ ಡೆಸ್ಟಿನೇಷನ್ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಅಂದ್ರೆ ಅಲ್ಲಿ ತುಂಬಾ ಕಡಿಮೆ ಪ್ರೈಸ್ ನಲ್ಲಿ ಇರುತ್ತೆ. 1 ಗಂಟೆ 2 ಗಂಟೆ ಇರೋದು ರೇಂಜ್ ಅಲ್ಲಿ ನೀವು ಪ್ರೈಸ್ ನ ಟಿಕೆಟ್ ನ ಬುಕ್ ಮಾಡ್ಕೊಳ್ಳಿ. 900 ರೂಪಾಯಿ ಟಿಕೆಟ್ ಪ್ರೈಸ್. ಏನಂದ್ರೆ ಯಾದಗಿರಿನಿಂದ ರಾಯಚೂರಿಗೆ 900 ರೂಪಾಯಿ ಆಗುತ್ತೆ ಈ ವಂದೇ ಭಾರತ್ AC ಕೋಚ್ ನಲ್ಲಿ. ಮತ್ತೆ ನೀವೇನಾದ್ರೂ CC ಕೋಚ್ ನಲ್ಲಿ ಬಂದ್ರೆ ಅಂದ್ರೆ ಒಂದು 500 ರೂಪಾಯಿನ ಆಗುತ್ತೆ ಗುರು, ತುಂಬಾ ಕಡಿಮೆ ಇದೆ. CC ಕೋಚ್ ನಲ್ಲಿ ಏನು ಇದಂದ್ರೆ ಅಲ್ಲಿ ಸೀಟು ರೊಟೇಟ್ ಆಗಲ್ಲ, ಮತ್ತೆ ನಿಮ್ಗೆ ವಿಂಡೋ ವ್ಯೂ ನ ನೋಡಕ್ಕೆ ಸಿಗೋದಿಲ್ಲ. ಮತ್ತೆ ಅಲ್ಲಿ 3 ಕಂಪಾರ್ಟ್ಮೆಂಟ್ ಇರುತ್ತೆ, ಮತ್ತೆ 2 ಕಂಪಾರ್ಟ್ಮೆಂಟ್ ಇರುತ್ತೆ. ಅಲ್ಲಿ ಜನ ಜಾತ್ರೆ ಆಗಿರುತ್ತೆ. ಮತ್ತೆ ನೀವೇನಾದ್ರೂ ಈ ಕಡಿಮೆ ದುಡ್ಡಲ್ಲಿ ಈ ವಂದೇ ಭಾರತ್ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅಂದ್ರೆ EC ಕೋಚ್ ನಲ್ಲಿ ಟ್ರಾವೆಲ್ ಮಾಡಿ. ಆ ತರ ನೀವು ಹ್ಯಾಕ್ ನ ಹೇಳಿದೀನಿ, ಈ ಹ್ಯಾಕ್ ನ ನೀವು ಇನ್ನೊಂದ್ಸಲ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ವ್ಲಾಗ್ ನ ನೀವು ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೀನಿ. ಈ ವ್ಲಾಗ್ ನಲ್ಲಿ ನಿಮ್ಗೆ ಏನಾದ್ರೂ ಸ್ವಲ್ಪ ಆದ್ರೂ ಇಷ್ಟ ಆಗಿತ್ತಂದ್ರೆ ಈ ವ್ಲಾಗ್ ನ ಖಂಡಿತ ಲೈಕ್ ಮಾಡಿ. ಮತ್ತೆ ನಮ್ ಚಾನಲ್ ಗೆ ಇನ್ನೂ ಹೊಸಬ್ರಾಗಿದ್ರೆ ನಮ್ ಚಾನಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಇನ್ನೂ ಒಳ್ಳೆ ವಿಡಿಯೋಸ್ ನ ತರ್ತಾನೆ ಇರ್ತೀನಂತ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಈ ತರ ಯಾಕು ಇನ್ನು ಯಾರು ಹೇಳಿದಾರೆ ಇಲ್ವಾ ಅಂತ ಗೊತ್ತಿಲ್ಲ. ಮತ್ತೆ ನಾ ಹೇಳ್ತಾ ಇದೀನಿ, ಈ ಹ್ಯಾಕ್ ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ನೀವು ವಂದೇ ಭಾರತ್ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡ್ಕೋಬೇಕು. ನೀವು ಕೂಡ ವಂದೇ ಭಾರತ್ ಟ್ರೈನ್ ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಬ್ಲಾಗ್ ನ ಖಂಡಿತ ಲೈಕ್ ಮಾಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ನಲ್ಲಿ. ಮತ್ತೆ ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಫ್ರಮ್ ರಾಯಚೂರ್ ರೈಲ್ವೆ ಸ್ಟೇಷನ್. ಧನ್ಯವಾದಗಳು.